ಶುಗರ್ ಕಾರ್ಖಾನೆಯಲ್ಲಿ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ. ನೌಕರರಿಗೆ ಸಿಗಬೇಕಾಗಿರುವಂತಹ ವೇತನವನ್ನ ಆಡಳಿತ ಮಂಡಳಿ ಕೊಡ್ತಾ ಇಲ್ಲ, ಹಿಂದೇಟನ್ನು ಹಾಕ್ತಿದ್ದಾರೆ. ಪಾಪ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರು ಬೇಡಿ ಸಾಕಾಗಿದೆ. ಆದರೂ ಕೂಡ ತಮಗೆ ಸಿಗಬೇಕಾಗಿರುವಂಥ ವೇತನ ಸಿಗ್ತಾ ಇಲ್ಲ ಅಂತೇಳಿ ಇದು ಫಸ್ಟ್ ಟೈಮ್ ಏನಲ್ಲ, ಆವಾಗ ಈ ರೀತಿ ಕಾರ್ಖಾನೆಯ ಮೇಲೆ ಆರೋಪ ಬರ್ತಾನೆ ಇರುತ್ತೆ. ಹೊರಗುತ್ತಿಗೆ ನೌಕರದಾರರು ಸುಮಾರು 46 ಜನ ನೌಕರರು ಇರ್ತಾರೆ. ಅವರಿಗೆ ಸಿಗಬೇಕಾಗಿರುವಂಥ ಹಣ ಅಂದರೆ 7 ವರ್ಷ ಕಳೆದರೂ ಕೂಡ 7 ವರ್ಷದ ಹಿಂದೆ ಪೇಮೆಂಟ್ ಸಿಗಬೇಕು ಅವರಿಗೆ. 10 ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ 10 ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆ, ಮನವಿಯ ಮೇಲೆ ಮನವಿ ಮಾಡ್ತಾ ಇದ್ರು ಕೂಡ ಇವರಿಗೆ ಸಿಗಬೇಕಾಗಿರುವಂಥ ಸಿಗ್ತಾ ಇಲ್ಲ. ಸೊ ನಮ್ಮ ಕುಟುಂಬವನ್ನು ಸಾಗಿಸೋದು ಹೇಗೆ, ನಮಗೆ ಸಿಗಬೇಕಾಗಿರುವಂಥದ್ದು ಅಥವಾ ನಾವು ದುಡಿದಿರುವಂಥ ಹಣ ನಮಗೆ ಕೊಡ್ತಾ ಇಲ್ಲ ಅಂತೇಳಿ ಈ ರೀತಿಯಾಗಿ ಪಾಪ ನೌಕರರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯ ಸಮಸ್ಯೆ ಇದೆ. 10 ತಿಂಗಳ ವೇತನವನ್ನು 7 ವರ್ಷ ಕಳೆದರೂ ಕೂಡ ಬರ್ತಾ ಇಲ್ಲ. 10 ತಿಂಗಳ ಸಂಬಳ ಬರಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಕೇರಳ ಹೈಕೋರ್ಟ್ಗಳಲ್ಲಿ ಆರ್ಡರ್ ಆಗಿದೆ. ಇನ್ಕ್ಲೂಡಿಂಗ್ ಆರ್ಡರ್ ಕೂಡ ನಾನು ನಿಮ್ಗೆ ಕೊಟ್ಟಿದ್ವಿ. ಅದ್ರ ಬೇಕಂತ ಮೈಸೂರೇ ನೇರವಾಗಿ ಪ್ರಿನ್ಸಿಪಲ್ ಎಂಪ್ಲಾಯರೇ ದೇ ಹ್ಯಾವ್ ಟು ಪೇಡ್ ದ ಸ್ಯಾಲ್ರಿ ಅಂತ ಇದೆ. ಸೊ ಅದನ್ನು ಕೂಡ ಹೇಳಿದ್ವಿ ನಾವು, ಅದನ್ನು ಕೂಡ ಬರ್ಕೊಟ್ಟಿದ್ದೀವಿ. ಅದನ್ನು ಕೂಡ ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಅಟ್ಯಾಚ್ಮೆಂಟ್ ಮಾಡೇ ಕೊಟ್ಟಿದ್ದೀವಿ ನಾವು. ಬಟ್ ಅದು ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. 2018-19 ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ ಸರ್. ಅವರು ಸುರಸ ಏಜೆನ್ಸಿಗೆ ಟೆಂಡ್ರ್ ಕೊಟ್ಟಿದ್ರು. ಅವ್ರೇನು ಹೇಳ್ತಾರೆ ಅಂದರೆ ಫ್ಯಾಕ್ಟ್ರಿ ನಾವು ದುಡ್ಡು ಕೊಟ್ಟರೆ ನಿಮಗೆ ಅನ್ಯಾಯ ಮಾಡಲ್ಲ, ಕೊಡ್ತೀವಿ ಅಂತಾರೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಬಂದಿದ್ದೀವಿ ಸರ್. ಅವರು ಸಹಕರಿಸಿದ್ದಾರೆ. ಇದು 23ನೇ ಇಸ್ವಿಲಿ ಚೆಕ್ಕು ಸ್ಯಾಂಕ್ಷನ್ ಆದರು. ಇದೇ ಶಿವಲಿಂಗೇಗೌಡರು ಅಧ್ಯಕ್ಷರಾಗಿದ್ದರು. ಅವ್ರನ್ನ ಹಿಡ್ಕೊಂಡು ಚೆಕ್ಕು ಪಾಸ್ ಮಾಡಿದರು. ಶನಿವಾರ ಕೊಡೋಕ್ಕೆ ಬರಲಿಲ್ಲ, ಭಾನುವಾರ ರಜೆ.